ರಾಜೇಶ್ ಒಂದು ಕೆಲಸದ ಮೇಲೆ ಮಂಗಳೂರಿನಿಂದ ಭಯಾನಕ ಹಳ್ಳಿಗೆ ಹೋಗಬೇಕಾಗಿತ್ತು. ಆ ದಿನ ತುಂಬಾ ಮಳೆಯಿತ್ತು. ರಾತ್ರಿ 8 ಅದು ಭಯಾನಕ ಹಳ್ಳಿಗೆ ಹೋಗುವ ಲಾಸ್ಟ್ ಟ್ರೈನ್ ಆಗಿತ್ತು. ಆ ಟ್ರೈನ್ನಲ್ಲಿ ಒಬ್ಬರು ಮನುಷ್ಯರೇ ಇರಲಿಲ್ಲ. ರಾಜೇಶ್ ಹಾಗೆಯೇ ಒಬ್ಬನೇ ಕುಳಿತು ಭಯಾನಕ ಹಳ್ಳಿಗೆ ಬಂದು ಇಳಿದನು. ಇಳಿದ ತಕ್ಷಣವೇ ಟ್ರೈನ್ ಹೊರಟು ಹೋಯಿತು. ತುಂಬಾ ಮಳೆ, ಗುಡುಗು ಸಿಡಿಲಿನ ಆರ್ಭಟ. ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬರೂ ಕಾಣಿಸುತ್ತಿಲ್ಲ. ಓ ದೇವರೇ, ಇದೆಂತಹ ಪರಿಸ್ಥಿತಿ! ಈ ಹಳ್ಳಿಯ ಹೆಸರಿನಂತೆ ಇಲ್ಲಿ ಭಯದ ವಾತಾವರಣವೇ ಇದೆ. ಬರುವಾಗ ನಾನು ಕುಳಿತ ಭೋಗಿಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ. ಈಗ ಇಲ್ಲಿ ನೋಡಿದರೂ ಒಂದು ನರಪೀಳೆಯೂ ಕಾಣಿಸುತ್ತಿಲ್ಲವಲ್ಲ. ಇದೆಂತಹ ಪರಿಸ್ಥಿತಿ! ನಾನು ಕೆಲಸ ಕಂಪ್ಲೀಟ್ ಮಾಡಲೇಬೇಕು. ಈ ಮಳೆಯಲ್ಲಿ ಎಲ್ಲಿಗೆ ಹೋಗಲಿ? ಮುಂದೆ ನಡೆದುಕೊಂಡು ಹೋಗೋಣ, ಅಲ್ಲಿ ಯಾರಾದರೂ ಸಿಗ್ತಾರೆ ಅಂತೆಂದುಕೊಂಡು ರಾಜೇಶ್ ಅಂಬ್ರೆಲ್ಲಾ ಹಿಡಿದು ನಡೆಯುತ್ತಾ ಮುಂದೆ ಸಾಗಿದನು. ಅವನಿಗೆ ಅಲ್ಲಿ ಒಬ್ಬ ಮನುಷ್ಯನೂ ಕಾಣಲಿಲ್ಲ. ಮಳೆ ಅಂತೂ ತುಂಬಾ ಜೋರಾಗಿತ್ತು. ರಾಜೇಶನ ಹೊಟ್ಟೆ ತುಂಬಾ ಹಸಿದಿತ್ತು. ಹಸಿದ ಹೊಟ್ಟೆಯಲ್ಲಿಯೇ ರಾಜೇಶ್ ನಡಗುತ್ತಾ ಮುಂದೆ ಸಾಗಿದನು. ಸ್ವಲ್ಪ ದೂರ ನಡೆದ ನಂತರ ಅವನ ಎದುರಿಗೆ ಆಂಬ್ರೆಲ್ಲಾ ಹಿಡಿದು ಇಬ್ಬರು ಮನುಷ್ಯರು ಬಂದರು. ರಾಜೇಶನಿಗೆ ಈಗ ಸ್ವಲ್ಪ ಸಮಾಧಾನವಾಯಿತು. ಇವರನ್ನು ಸ್ವಲ್ಪ ಸಹಾಯ ಕೇಳಬೇಕು. ಇವತ್ತೊಂದು ದಿನ ಉಳಿದುಕೊಳ್ಳಲು ಹೇಗಾದರೂ ವ್ಯವಸ್ಥೆ ಮಾಡಿಕೊಡುತ್ತಾರೆ ಎಂದುಕೊಂಡು ರಾಜೇಶ್ ಗಡಿಬಿಡಿ ಇಲ್ಲದೆ ಅವರ ಕಡೆ ನಡೆಯತೊಡಗಿದನು. ಅವರು ಕೂಡ ರಾಜೇಶನ್ನೇ ಗಮನಿಸುತ್ತಾ ಅವನ ಹತ್ತಿರ ಬಂದರು. ಅಲ್ಯಾರಪ್ಪ ನೀನು? ಇಷ್ಟು ಹೊತ್ತಿನಲ್ಲಿ ಈ ಕಡೆ ಬಂದಿದ್ಯಲ್ಲ? ಈ ಹೊತ್ತಿನಲ್ಲಿ ಇಲ್ಲಿ ಯಾರೂ ಬರುವುದಿಲ್ಲ. ನಾನು ಈ ಹಳ್ಳಿಯವನಲ್ಲ. ನಾನು ಮಂಗಳೂರಿನಿಂದ ಕೆಲಸದ ವಿಷಯವಾಗಿ ಇಲ್ಲಿಗೆ ಬಂದಿದ್ದೇನೆ. ನನಗೆ ಉಳಿದುಕೊಳ್ಳಲು ಎಲ್ಲಿಯಾದರೂ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೀರಾ? ಅಯ್ಯೋ ನೋಡಪ್ಪ, ನಮ್ಮ ಮನೆಗಳು ತುಂಬಾ ದೂರವಿದೆ. ನಾವು ಈಗ ಮನೆಗೆ ಹೋಗುತ್ತಿಲ್ಲ. ನೀನೊಂದು ಕೆಲಸ ಮಾಡು. ಮುಂದೆ ಒಂದು ಟೀ ಅಂಗಡಿ ಇದೆ, ಅದರ ಹತ್ತಿರ ನಿಂತುಕೋ. ನಾವು ಬರುವವರೆಗೆ ಅಲ್ಲಿಯೇ ಇರು. ಇನ್ನೊಂದು ವಿಷಯವಪ್ಪ, ನಾವು ಹೇಳಿದ್ದನ್ನು ಮರೆಯಬೇಡ. ಟೀ ಅಂಗಡಿಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ದೇವಸ್ಥಾನವಿದೆ. ನೀನು ಅಲ್ಲಿಗೆ ಮಾತ್ರ ಹೋಗಬೇಡ. ದೆವ್ವದ ದೇವಾಲಯವೇ? ಹೌದು, ಇಲ್ಲಿ ದೆವ್ವಗಳು ಓಡಾಡುತ್ತವೆ. ಯಾರೊಂದಿಗೂ ಮಾತನಾಡಬೇಡ. ಸರಿ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಹೀಗೆ ಹೇಳಿ ಅವರಲ್ಲಿಂದ ಹೊರಟು ಹೋದರು. ರಾಜೇಶ್ ಹೇಳಿದ ಮಾತನ್ನೇ ನೆನಪಿಟ್ಟುಕೊಂಡು ಮುಂದೆ ಸಾಗತೊಡಗಿದನು. ಅವರು ಹೇಳಿದಂತೆ ಮುಂದೆ ಹೋದ ನಂತರ ಅವನಿಗೆ ಒಂದು ಟೀ ಅಂಗಡಿ ಕಾಣಿಸಿತು. ರಾಜೇಶ್ ಟೀ ಅಂಗಡಿಯ ಬದಿಗೆ ಹೋಗಿ ನಿಂದನು. ಮಳೆ ಇನ್ನಷ್ಟು ಜೋರಾಯಿತು. ಭಯಾನಕ ಶಬ್ದಗಳು ಕೇಳತೊಡಗಿದವು. ರಾಜೇಶ್ ಅತ್ತಿತ್ತ ನೋಡುತ್ತಾ ನಿಂತುಕೊಂಡಿದ್ದ. ಅಷ್ಟರಲ್ಲಿ ಒಬ್ಬಳು ಸುಂದರವಾದ ಮಹಿಳೆ ಅಲ್ಲಿಗೆ ಬಂದಳು. ರಾಜೇಶನಿಗೆ ವಿಚಿತ್ರವೆನಿಸಿತು. ಅಷ್ಟು ಜೋರು ಮಳೆಯಲ್ಲಿ ಆ ಮಹಿಳೆ ಸ್ವಲ್ಪವೂ ನೆನೆದಿಲ್ಲ. ರಾಜೇಶ್ ಮಾತನಾಡದೆ ಸುಮ್ಮನೆ ನಿಂತುಕೊಂಡ. ಅವನ ಹೃದಯ ಬಡಿತ ಜಾಸ್ತಿಯಾಗತೊಡಗಿತು. ಅಷ್ಟರಲ್ಲಿ ನಡುಗುತ್ತಾ ಒಬ್ಬ ಮನುಷ್ಯ ಅಲ್ಲಿಗೆ ಬಂದನು. ಅವನು ಬಂದ ತಕ್ಷಣ ಅಲ್ಲಿದ್ದ ಸುಂದರವಾದ ಮಹಿಳೆ ಮಾಯವಾದಳು. ರಾಜೇಶನಿಗೆ ವಿಚಿತ್ರವೆನಿಸಿತು. ಬಂದಿರುವುದು ಮನುಷ್ಯ ಅಲ್ಲ, ದೆವ್ವ ಎಂದು ಅವನಿಗೆ ಅರಿವಾಯಿತು. ಇದರಿಂದ ಆತನು ಹೆದರಿ ಬಂದ ಮನುಷ್ಯನನ್ನು ಮಾತನಾಡಿಸದೆ ಸುಮ್ಮನೆ ನಿಂತುಕೊಂಡಿದ್ದ. ಅಲ್ಲಪ್ಪ, ಇಷ್ಟು ಹೊತ್ತಿನಲ್ಲಿ ನೀನು ಒಬ್ಬನೇ ಇಲ್ಲಿ ನಿಂತುಕೊಂಡಿದ್ದೀಯಲ್ಲ, ಯಾರು ನೀನು? ರಾಜೇಶ್ ಮಾತನಾಡದೆ ಸುಮ್ಮನೆ ನಿಂತುಕೊಂಡ. ಅವನಿಗೆ ಈತನು ಮನುಷ್ಯನೋ ದೆವ್ವವೋ ಅರ್ಥವಾಗಲೇ ಇಲ್ಲ. ಅಲ್ಲಪ್ಪ, ನೀನು ತುಂಬಾ ಹೆದರಿಕೊಂಡ ಹಾಗೆ ಕಾಣಿಸ್ತೀಯಾ? ನಾನು ಮಾತನಾಡಿಸಿದ್ರೂ ಸುಮ್ಮನೆ ನಿಂತುಕೊಂಡಿದ್ದೀಯಾ? ಯಾರು ನೀನು? ನಾನು ಈ ಹಳ್ಳಿಯವನಲ್ಲ, ಮಂಗಳೂರಿನಿಂದ ಬಂದಿದ್ದೇನೆ. ನನಗೆ ಇವತ್ತು ಉಳಿದುಕೊಳ್ಳಲು ಜಾಗವಿಲ್ಲ. ಅದಕ್ಕಾಗಿ ಇಲ್ಲಿಯೇ ನಿಂತುಕೊಂಡಿದ್ದೇನೆ. ಓ ಹೌದಾ? ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆದರೆ ನಮ್ಮದು ಗುಡಿಸಲು ಮನೆ. ನಿನ್ನನ್ನು ನೋಡಿದರೆ ಶ್ರೀಮಂತ ಮನೆಯ ಹುಡುಗನ ತರ ಕಾಣಿಸ್ತೀಯಾ? ನಮ್ಮ ಮನೆಯಲ್ಲಿ ನಿನಗೆ ಅನುಕೂಲವಾಗುತ್ತದೆಯಾ? ಅಯ್ಯೋ, ಹಾಗೆನ್ನಬೇಡಿ. ಇಂತಹ ಮಳೆಯಲ್ಲಿ ಗುಡಿಸಲಾದರೂ ಪರವಾಗಿಲ್ಲ. ಒಂದು ದಿನ ಇರೋದಲ್ವಾ? ನಾನು ಬರುತ್ತೇನೆ. ಸರಿಯಪ್ಪ, ಮನೆಗೆ ಹೊರಡೋಣ ಬಾ. ಈ ಮಳೆ ನಿಲ್ಲುವುದಿಲ್ಲ. ಅಲ್ಲದೆ ಇಲ್ಲಿ ಹೆಚ್ಚು ಕಾಲ ನಿಲ್ಲುವುದು ಒಳ್ಳೆಯದಲ್ಲ. ಇದು ಅಪಾಯದ ಸ್ಥಳ. ಇಬ್ಬರೂ ಸೇರಿ ಮನೆಗೆ ಬಂದರು. ರಾಜೇಶನನ್ನು ನೋಡಿ ಮನೆಯವರು ಬೆಚ್ಚಿಬಿದ್ದರು. ಆದರೂ ಆ ವ್ಯಕ್ತಿ ಎಲ್ಲ ವಿಷಯವನ್ನು ತನ್ನ ಹೆಂಡತಿಯ ಮುಂದೆ ಹೇಳಿದನು. ಆಗ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಎಲ್ಲರೂ ಮಲಗಿಕೊಂಡರು. ಗಂಟೆ ಸುಮಾರು 1 ಆಗಿರಬೇಕು. ರಾಜೇಶನನ್ನು ಯಾರೋ ಕರೆಯುತ್ತಿರುವಂತೆ ಅನಿಸಿತು. ಕಣ್ಣು ತೆರೆದು ನೋಡಿದನು. ಈ ಹಳ್ಳಿಯಲ್ಲಿ ನನಗೆ ಪರಿಚಯದವರು ಯಾರೂ ಇಲ್ಲ. ಮತ್ತೆ ನನ್ನನ್ನು ಯಾರು ಕರೆಯುತ್ತಾರೆ ಎಂದು ಯೋಚಿಸಿ ಮಲಗಿದನು. ಸ್ವಲ್ಪ ಹೊತ್ತಿನ ನಂತರ ಯಲ್ಲಪ್ಪ ಕೈಯಲ್ಲಿ ಉರಿಯುವ ದೀಪ ಹಿಡಿದು ಹೊರಗೆ ಹೋಗುತ್ತಿರುವುದನ್ನು ರಾಜೇಶ್ ನೋಡಿದನು. ಯಲ್ಲಪ್ಪ ಮನೆಯ ಹೊರಗೆ ನಡೆದನು. ಅಷ್ಟರಲ್ಲಿ ಯಲ್ಲಪ್ಪನ ಹೆಂಡತಿಗೆ ಎಚ್ಚರವಾಯಿತು.
ಅವಳು ರಾಜೇಶನ ಮುಖದಲ್ಲಿದ್ದ ಭಯ ನೋಡಿ ಗಾಬರಿಗೊಂಡಳು. ಅಯ್ಯೋ, ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ದೀಯಾ? ಏನಾಯಿತು? ಅಮ್ಮ, ನಿಮ್ಮ ಗಂಡ ಕೈಯಲ್ಲಿ ದೀಪ ಹಿಡಿದು ಆ ಗುಡಿಯ ಕಡೆ ಹೋಗುತ್ತಿದ್ದಾರೆ. ಅಯ್ಯೋ, ಗುಡಿಯ ಕಡೆ ಅಂದ್ರೆ ಅದು ಭೂತದ ದೇವಾಲಯ. ಅಲ್ಲಿಗೆ ಹೋದವರು ಮರಳಿ ಬರುವುದಿಲ್ಲ. ಭಯದ ನಡುವೆಯೂ ಇಬ್ಬರು ಗುಡಿಯ ಕಡೆ ಹೊರಟರು. ಗುಡಿಯೊಳಗೆ ಪ್ರವೇಶಿಸಿದ ಕ್ಷಣದಲ್ಲೇ ಯಲ್ಲಪ್ಪ ಕಣ್ಣೆದುರಿಗೆ ಮಾಯವಾದನು. ದೀಪದ ಬೆಳಕಿನಲ್ಲಿ ಅಸ್ಪಷ್ಟ ನೆರಳುಗಳು ಕದಲುತ್ತಿದ್ದವು. ಹೃದಯ ಜೋರಾಗಿ ಬಡಿತ ಶುರುವಾಯಿತು. ಅಷ್ಟರಲ್ಲಿ ಭಯಂಕರ ಆಕಾರದ ಭೂತ ಪ್ರತ್ಯಕ್ಷವಾಯಿತು. ಕಣ್ಣುಗಳು ಕೆಂಪಗೆ ಹೊಳೆಯುತ್ತಾ ವಿಚಿತ್ರ ಶಬ್ದ ಮಾಡುತ್ತಿತ್ತು. ರಾಜೇಶ್ ಕೂಗುವಷ್ಟರಲ್ಲಿ ಅದು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಗುಡಿಯೊಳಗೆ ಗಾಢ ನಿಶಬ್ದ ಆವರಿಸಿತು. ನೀವು ಹೆದರಬೇಡಿ, ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ನೋಡುತ್ತೇನೆ. ಯಾವುದೇ ಕಾರಣಕ್ಕೂ ತಿರುಗಿ ನೋಡಬೇಡಿ. ಹುಡುಕುತ್ತಾ ಹೋದಂತೆ ನಗು, ಅಳು, ಪ್ರತಿಧ್ವನಿ. ಕೊನೆಗೆ ರಾಜೇಶ್ ನೋಡಿದ ದೃಶ್ಯ ಅವನನ್ನು ಬೆಚ್ಚಿ ಬೀಳಿಸಿತು. ಅದನ್ನು ನೋಡುತ್ತಿದ್ದಂತೆಯೇ ರಾಜೇಶ್ ಮೂರ್ಛೆ ಹೋಗಿ ಬಿದ್ದನು. ಅಲ್ಲಿ ನಡೆದ ಘಟನೆ ಯಾವುದು? ಮುಂದೇನಾಯಿತು? ಹಲೋ ಸ್ನೇಹಿತರೆ, ಮುಂದಿನ ಕಥೆ ಎತ್ತಿಕೊಂಡು ಮತ್ತೆ ಬರುತ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತದೆ. ಧನ್ಯವಾದ.